ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಏನು ಹೇಳಕ್ಕೆ, ನನಗೆ ಹುಟ್ಟಿದಬ್ಬ ಆಚರಿಸ್ಕೊಳ್ಳೋಷ್ಟು ನನಗೆ ಯಾವತ್ತೂ ನಾವು ಆಚರಿಸಿದ್ದಿಲ್ಲ ಈ ಹುಟ್ಟಿದಬ್ಬನ. ತಾಯಿಯವರೆಗೂ ನಾವು ತುಂಬ ಸಾಮಾನ್ಯ ರೂಪದಲ್ಲಿ ಬೆಳಗ್ಗೆ ಎದ್ಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ಮಾಡಿದ್ದೀನಿ. ನಾನು ಹುಟ್ಟಿದಬ್ಬವಾಗಿ ನಾನು ಆಚರಿಸ್ಕೋತಾ ಇಲ್ಲ. ಈ ದಿನದಲ್ಲಿ ಎರಡು ಮುಖ್ಯವಾದ ವ್ಯಕ್ತಿಗಳು, ಒಂದು ಶ್ರೀ ಚಿನ್ನೇಗೌಡರು, ಆಮೇಲೆ ಇನ್ನೊಂದು ಮೀಸೆ ಶ್ರೀನಿವಾಸ್ ಅವರು, ಇಬ್ಬರು ನಿರ್ಮಾಪಕರು, ನಿರ್ದೇಶಕರು, ಹಂಚಿಕೆದಾರರು. ಈ ಹೊಣೆ ಎಲ್ಲ ಹೊತ್ತವರವರು ಜೀವನದಲ್ಲಿ ಸುಮಾರು ವರ್ಷಗಳ ಕಾಲ ವಜ್ರೇಶ್ವರಿ ಕಂಬೈನ್ಸಲ್ಲಿ ಅವರು ದುಡಿದು ಅಲ್ಲಿಂದ ಈಚೆ ಬಂದ ನಂತರ ಕೂಡ ಅವರ ದುಡಿಮೆ ಸದಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮೀಸಲಾಗಿದ್ದಂಥ ಒಂದು ವ್ಯಕ್ತಿತ್ವ ಅವ್ರುಗಳದು. ಹಾಗಾಗಿ ಇಂಥ ವ್ಯಕ್ತಿತ್ವಗಳಿಗೆ ಸನ್ಮಾನ ಮಾಡಲೇಬೇಕು ಅಂತ ಈ ಒಂದು ವಾರದಿಂದ ನಾನು ತುಂಬಾ ಓಡಾಡಿ ಅವರ ಸಾಧನೆಯ ಪಟ್ಟಿಗಳನ್ನೆಲ್ಲ ನಾನು ಸ್ವಲ್ಪ ಶೇಖರಿಸಿ ಅಲ್ಲಿಂದ ನಾನು ಅದನ್ನು ಚೆನ್ನಾಗಿ ಅವಾರ್ಡ್ ಥರ ರೀತಿಯಲ್ಲಿ ಮಾಡಿ ಶೀಲ್ಡಾಗಿ ಮಾಡಿ ಅದನ್ನ ಒಂದು ಪಟ್ಟಿಯಾಗಿ ಮಾಡಿ ಅವ್ರಿಗೆ ತಲುಪಿಸಿದ್ದೀನಿ. ಈಗ ಶ್ರೀನಿವಾಸ್ ಅವ್ರಿಗೆ ಅದೊಂದು ಸನ್ಮಾನ ನಾನು ಮಾಡಬೇಕು ಅಮ್ಮವ್ರ ಸನ್ನಿಧಿನಲ್ಲಿ. ಅನಿವಾರ್ಯವಾಗಿ ಪಾಪ ನಮ್ಮ ಇಬ್ಬರಿಗೆ ಗೌಡ್ರಿಗೆ ಆರೋಗ್ಯ ಸರಿ ಇಲ್ಲದಿರುವಂಥ ಹೋಯಿತು. ಹಾಗಾಗಿ ನಾನು ಅವರ ಮನೆಗೆ ತೆರಳಿ ಅವರಿಗೆ ಅಲ್ಲಿ ಸನ್ಮಾನ ಮಾಡಿ ಪಾಪ ಅವ್ರು ತುಂಬ ಸಂತೋಷಪಟ್ಟರು. ಎಷ್ಟು ದೂರದಿಂದ ಏನೇ ಹೇಳೋಕ್ಕೆ ಮುಂಚೆ ಗೋಡೆ ಬಂದುಬಿಟ್ಟಿಯಲ್ಲ ನೀವು. ಹೌದು ಸರ್, ನೀವು 3 ದಿವಸ ಬಿಟ್ಟು ಬಂದರೆ ಅದಕ್ಕೆ ಆ ಬೆಲೆ ಇರಲ್ಲ. ಯಾವತ್ತು ನಾವು ಅನ್ಕೊತೀವೋ ಅವತ್ತು ಸನ್ಮಾನ ಮಾಡಬೇಕು. ಪರವಾಗಿಲ್ಲ, ನಿಮ್ಗೆ ಸನ್ಮಾನ ಮಾಡಿಬಿಟ್ಟು ಸೀನಣ್ಣವ್ರಿಗೆ ಇಲ್ಲಿ ಸನ್ಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸರ್, ಹುಟ್ಟುಹಬ್ಬದ ವಿಶೇಷ ದಿನ ಇವತ್ತು ಬೆಳಗಿಂದ ಏನಿರುತ್ತೆ ಸರ್ ಕಾರ್ಯಕ್ರಮ? ಏನೂ ಇಲ್ಲ ಅಪ್ಪಾಜಿ. ನೀವು ಹುಟ್ಟಿದಬ್ಬ ಆಚರಿಸ್ಕೊಂಡ್ರೆ ಸಿಂಪಲಾಗಿ ಹೇಗೆ ಆಚರಿಸ್ಕೋತೀರೋ ನಾನು ಅದೇ ಸಿಂಪಲಾಗಿ ಆಚರಿಸ್ಕೊತಾ ಇದ್ದೀನಿ. ಪಾಪ ಇಲ್ಲಿ ಅಂಗವಿಕಲರು ಪಾಪ ಅಂದರು, ಪಾಪ ಒಂದಷ್ಟು ಜನ ಬರ್ತಾನೆ ಇರ್ತಾರೆ, ತಿಂಗಳು ಕೊನೆ ಅಲ್ವಾ ಬರ್ತಾ ಇರ್ತಾರೆ. ಅವರು ಫುಡ್ ಕಿಟ್ಟು ಅದು ಇದೇನು ಕೊಡಬೇಕದು, ಉಚಿತ ಆರೋಗ್ಯ ತಪಾಸಣೆ, ಆಮೇಲೆ ಈ ಕಣ್ಣು ನೇತ್ರ ತಪಾಸಣೆ ಅದು ನಡೀತಾ ಇದೆ. ಆಮೇಲೆ ಇದು ಆಪ್ರೇಷನ್ ಮಾಡಿಸಲೇಬೇಕು ಅಂತ ಹೇಳಿದ್ರೆ ಗಾಡೀಲಿ ಕೊಟ್ಟು ಕಳಿಸಿದ್ರೆ KR ಹಾಸ್ಪಿಟ್ಲ್ ಮೈಸೂರಿನಲ್ಲಿ ಯಾವುದೇ ಖರ್ಚು ಇಲ್ದಿರ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಗಾಡಿ ಖರ್ಚು ಬೇಕಾದ್ರೆ ನಾವು ಕೊಟ್ಟು ಮಾಡಿಸೋಣ ಅಂತ ಅದು ಯೋಚನೆ ಮಾಡಿದ್ದೀವಿ. ಹಾಗಿಲ್ಲ ಅಂದರೂ ಕೂಡ ಮತ್ತೆ ನೆಲಮಂಗಲದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮದೇ ಗಾಡಿನ ಕೊಟ್ಟು ನಮ್ಮದೇ ಡ್ರೈವರ್ನ ಕೊಟ್ಟು ಅಂದರೆ ಚಿಕಿತ್ಸೆ ಮಾಡಿಸ್ಕೊಂಬರುವಂಥ ಕೆಲಸನ ಮಾಡಬೇಕು ಅನ್ನುವಂಥ ಆಸೆ ಇದೆ ಭವಿಷ್ಯದಲ್ಲಿ ನನಗಿರುವಂಥ ಆಸೆ. ಕಣ್ಣು ಬೆಂಗಳೂರು ಮತ್ತು ಖಂಡಿತ ಬಂದಿದ್ದಾರೆ ಸರ್. ಆ ಅಭಿಮಾನಕ್ಕೆ ಅವ್ರ ಅಭಿಮಾನಕ್ಕೆ ನಾವೆಂದೆಂದು ಚಿರಋಣಿಯಾಗಿದ್ದೀವಿ. ನಾನು ಕೇಳಿದ್ರೆ ಅವರ ಋಣದಲ್ಲಿ ಇನ್ನೆಷ್ಟೇ ಜನ್ಮ, ತಾಯಿ ಋಣ ಹೇಗೆ ನಾವು ತೀರ್ಸೋಕ್ಕಾಗಲ್ವೋ, ಅಭಿಮಾನಿಗಳ ಋಣ 100 ಸರಿ ಹುಟ್ಟು ಬಂದರು, ಮತ್ತೆ ಹುಟ್ಟು ಬಂದರು, ಇನ್ಯಾವ ಥರ ಹುಟ್ಟು ಬಂದರೂ ಕೂಡ ಅಭಿಮಾನಿಗಳ ಋಣ ತೀರ್ಸೋಕ್ಕಾಗಲ್ಲ. ತಾಯಿ ಋಣಕ್ಕೆ ಸಮಾನವಾದ ಋಣ ಅದು ಅಭಿಮಾನಿಗಳ ಋಣ. ತಾಯಿ ಕೂಡ ತನ್ನ ಮಗನಿಗೆ ತೊಂದರೆ ಆಗತ್ತೆ ಅಂತ ಹಿಡ್ಕೊಂಡ್ಬಿಡ್ತಾಳೆ. ಅಭಿಮಾನಿಗಳ ತಾಯಿನೂ ಬಿಟ್ಟು ಪ್ರಾಣ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಯಾಕೆ ಅಂತಲೇ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಆಮೇಲೆ ಅವ್ರ ಮನೆಯವರೆಲ್ಲ ಯೋಚನೆ ಮಾಡ್ತಾರೆ, ನನ್ನ ಮಗ ಹಿಂಗೆ ಮಾಡ್ಬಿಟ್ಟ ಅಂತ. ಆ ಅಭಿಮಾನ ಭಗವಂತನ ಸಮಾನ. ಅದು ಭಗವಂತನ ದೇವರಲ್ಲೇ, ಆ ಅಭಿಮಾನಿಗಳಲ್ಲೇ ನಾವು ಕಾಣಬೇಕು. ಅದಕ್ಕೆ ಅಣ್ಣವ್ರ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದು. ಯುವ ಪೀಳಿಗೆಗೆ ತಾಯಿಗೆ ಸಂಬಂಧಪಟ್ಟಂಗೆ ಒಂದು ಮೆಸೇಜ್ ಕೊಡೋದಾದ್ರೆ ಸರ್? ಹೇಳ್ತಾ ಇದ್ದೀನಲ್ಲ, ಇನ್ನೂ 100 ಜನ್ಮ ಬಂದರು, ಇನ್ನೂ ಎಷ್ಟು ಸಾಫ್ಟ್ವೇರ್ ಯುಗ ಬಂದರು, ಟೆಸ್ಟ್ ಟ್ಯೂಬ್ ಬೇಬಿ ಬರ್ಬೋದು, ಇನ್ನೊಂದು ಬರ್ಬೋದು. ಆದರೆ ತಾಯಿಯಷ್ಟು ಶ್ರೇಷ್ಠವಾಗಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವಳು ನವಮಾಸಗಳು ನಮ್ಮನ್ನು ಹೆತ್ತು ಈ ಭೂಮಿ ಮೇಲೆ ಬೆಳೆಸಿ ಇಷ್ಟು ಎತ್ತರಕ್ಕೆ ಮಾಡಿ ನಮ್ಮನ್ನು ಒಂದು ವ್ಯಕ್ತಿಯಾಗಿ ವ್ಯಕ್ತಿತ್ವವನ್ನು ತಗೊಂಬಂದು ನಿಲ್ಲಿಸ್ತಾಳಲ್ಲ, ಅಷ್ಟು ಒಂದು ಇದು ಬಂದು ತಾಯಿಗೆ ಸೇರುತ್ತೆ. ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿನ ಯಾವ ಕಾಲಕ್ಕೂ ಯಾರು ನಿಕೃಷ್ಟವಾಗಿ ಕಾಣಬೇಡಿ, ಕೇವಲವಾಗಿ ಕಾಣಬೇಡಿ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಈ ಗಳಿಗೆವರೆಗೂ ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮಮ್ಮನ ನಾನು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಹೆಜ್ಜೆ ನನ್ನ ಜೊತೆನಲ್ಲೂ ನನ್ನ ತಾಯಿಯವರು ಸುತ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ನನಗಿದೆ. ಈಗಲೂ ನನ್ನ ತಾಯಿಯವರು ಪಕ್ಕದಲ್ಲೇ ಇದ್ದಾರೆ ಅನ್ನುವಂಥ ನನಗೆ ಭಾಸವಾಗುತ್ತೆ. ಖಂಡಿತ ಈಗ ಯಾವುದಿಗೆ 1-2 ಮಾತು ನಾನು ತೊದಲಾಗಿ ನೋಡಿದ್ರು, ಸರಿಯಾಗಿ ನೋಡಿದ್ರೆ ಅದು ನನ್ನ ತಾಯಿಯವ್ರು ನುಡಿದ್ದಾರೆ ಅಂತ ತಿಳ್ಕೊಳ್ಳಿ. ತೊದಲು ಬಿಟ್ಟರೆ ಖಂಡಿತ ವಿನೋದ್ ರಾಜ್ ನುಡಿದಿದ್ದಾರೆ ಅಂತ ತಿಳ್ಕೊಳ್ಳಿ. ಅಮ್ಮ ಇದ್ದಾಗ ವಿನೋದ್ ರಾಜ್ ಅವ್ರದ್ದು ಯಾವ ರೀತಿ? ಏನೂ ಇಲ್ಲ, ಬೆಳಗ್ಗೆ ಎದ್ದು ಅವ್ರ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿ, ಹೌದಕ್ಕಂದ ಇಷ್ಟು ವರ್ಷ ಕಾಲ ನನ್ನ ಜೊತೆಲೇ ಕಳೆದ್ಬಿಟ್ಟಿಯಾ, ಏನು ನಿನ್ನ ಜೀವನ ಅಂತ ಕೇಳಿದ್ರು. ಏನು ನನ್ನ ಜೀವನ? ನಿನ್ನ ನೋಡಿ ನಾನು ಬಾಳಿರೋದು ಬದುಕಿರೋದು.
ನೀನಿರೋವರೆಗೂ ನನ್ನ ಜೀವನ ಇರಲಿ ಅಂತ ಹೇಳಿದೆ. ಈ ಅಮ್ಮ ಬಿಟ್ರು ಭಾರಿ ಕಷ್ಟ ಆಗತ್ತೆ ರೀ. ಅಷ್ಟು ಪ್ರೀತಿ ಮಾಡಬಾರ್ದಾಗಿತ್ತಮ್ಮ ನಮ್ಮನ್ನು ಅಂತ ಕೂಡ ಅನ್ನಿಸ್ತದೆ ಒಂದೊಂದು ಸರಿ. ಅದೇನೋ ಇರಲಿ ಬಿಡಿ, ಪರವಾಗಿಲ್ಲ. ಇನ್ನೂ ಒಂದು ಜನ್ಮ ಬಂದರು, ಮತ್ತೊಂದು ಜನ್ಮ ಬಂದರು, ಅಭಿಮಾನಿಗಳಿಗೆ ನಾನು ಆ ಅಭಿಮಾನದ ಋಣ ತೀರ್ಸೋಕ್ಕೆ ಮತ್ತೆ ವಾಪಸ್ ಬರಬೇಕು. ತಾಯಿ ಋಣ ಅಂತ ತೀರ್ಸೋಕ್ಕಾಗಲ್ಲ, ಮತ್ತೆ ಆ ಅಮ್ಮನ ಹೊಟ್ಟೆಲೇ ನಾನು ಹುಟ್ಟು ಬರಬೇಕು ಅಷ್ಟೇ. ಇನ್ನೇನು ಕೇಳ್ಕೊಳ್ಳೋಣ. ನಿಮ್ಮ ಮನೆ ಹತ್ರ ನಾವು ಮಾಧ್ಯಮದವ್ರು ಬಂದಾಗ ಪ್ರತಿ ಸಾರಿ ಒಂದು ಮಾಡೋ ಒಂದು ಚಿಕ್ಕದಾಗಿ ಅಮ್ಮನ ನೆನಪಲ್ಲಿ ಒಂದು ಹಾಡು ಹೇಳ್ಸ್ಕೊಂಡು ಹೋಗೋದು ರೂಢಿ ಸರ್ ನಮಗೆ. ಆಯ್ತು ಸರ್, ನೀವು ಏನಾದರೂ ಒಂದು ಹೇಳ್ತೀರಾ ಸರ್? ಒಂದು ನೆನಪು ಮಾಡ್ಕೊಂಡು. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು ನೂರಾರು ಜನ್ಮದಲ್ಲೂ ನೀ ಹಾಡಲಾಲಿ ಹಾಡೆ ನಾನೆಂದು ಕೇಳಬೇಕು, ಸಂತೋಷ ಹೊಂದಬೇಕು. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.